ಈ ವಿಡಿಯೋದಲ್ಲಿ ನಾವು ಬಂದು ಕಂಟ್ರೋಲರ್ಸ್ ಬಗ್ಗೆ ಮಾತಾಡೋಣ. ಎಷ್ಟು ಟೈಪು ಕಂಟ್ರೋಲರ್ಸ್ಗಳಿದೆ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಅಂತ. ಇದರಲ್ಲಿ ಬಂದು ಬೇಜಾನ್ ಟೈಪ್ಸ್ ಕಂಟ್ರೋಲರ್ಸ್ಗಳಿದೆ. ರೆಪ್ಲಿಕೇಶನ್ನು, ರೆಪ್ಲಿಕಾ ಸೆಟ್ಟು, ಡಿಪ್ಲಾಯ್ಮೆಂಟು, ಡೀಮನ್ ಸೆಟ್ಟು, ಅದಾದಮೇಲೆ ಬಂದು ನಮಗೆ ಸ್ಟೇಟ್ಫುಲ್ ಸೆಟ್ಟು, ಈ ರೀತಿ ಕ್ರೋನ್ ಜಾಬು, ಈ ರೀತಿ ಬೇಜಾನ್ ಕಂಟ್ರೋಲರ್ಗಳು ಬರುತ್ತೆ. ಮೊದಲು ಕಂಟ್ರೋಲರ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕಂಟ್ರೋಲರ್ಸ್ ಮೀನ್ಸ್ ಅದು ನೇಮ್ ಹೇಳ್ದಂಗೆ ಅದೇನು ಮಾಡುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಕಂಟ್ರೋಲರ್ಸ್ಗಳನ್ನ ಮ್ಯಾನೇಜ್ ಮಾಡುತ್ತೆ ಅಷ್ಟೇ. ಅದರಲ್ಲಿ ಡಿಫ್ರೆಂಟ್ ಕಂಟ್ರೋಲರ್ಸ್ಗಳಿದ್ದಾವೆ. ಆ ಕಂಟ್ರೋಲರ್ಗಳು ಬಂದು ಅದು ಒಂದು ಸಪ್ರೇಟು ಕಾಂಪೊನೆಂಟ್ಸ್ಗಳನ್ನ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಡಿಪ್ಲಾಯ್ಮೆಂಟಲ್ಲಿ ಬಂತು ಅಂತಂದರೆ ಡಿಪ್ಲಾಯ್ಮೆಂಟ್ ಫೈಲ್ ಒಳಗಡೆ ನೀವು ರೆಪ್ಲಿಕಾ ಸೆಟ್ ಎಷ್ಟು ಬೇಕು ಅಂತ ಕೊಡ್ತೀರಾ. ಆ ರೆಪ್ಲಿಕಾ ಸೆಟ್ನ ಅದು ಕಂಟ್ರೋಲ್ ಮಾಡುತ್ತೆ. ಎಲ್ಲ ಫುಲ್ ಫ್ಲೋ ಎಲ್ಲನೂ ರೋಲಿಂಗ್ ಔಟು, ರೋಲಿಂಗ್ ಅಪ್ಡೇಟು ಅದೆಲ್ಲನೂ ಕಂಟ್ರೋಲ್ ಮಾಡುತ್ತೆ. ಅದು ಮುಂದೆ ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಕಂಟ್ರೋಲರ್ಸ್ ಅಂತಂದರೆ ಜಸ್ಟು ಕಂಟ್ರೋಲ್ ಮಾಡುತ್ತೆ ಅಷ್ಟೇ. ಏನು ಕಂಟ್ರೋಲ್ ಮಾಡುತ್ತೆ? ಕಂಟ್ರೋಲರ್ಸ್ಗಳನ್ನ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ಸ್ಗಳು ಏನಿರುತ್ತೋ ಅದನ್ನು ಕಂಟ್ರೋಲ್ ಮಾಡುತ್ತೆ. ಮೇನಾಗಿ ಬಂದು ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು 3 ಕಂಟ್ರೋಲರ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಬಂದು ನಾವು ಡಿಪ್ಲಾಯ್ಮೆಂಟ್. ಎರಡನೇದು ಬಂದು ನಾವು ಡಿಮನ್ ಸೆಟ್. ಮೂರನೇದು ಬಂದು ಸ್ಟೇಟ್ಫುಲ್ ಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಬರೆದಿರೋದು ಸ್ಟೇಟ್ಫುಲ್ ಸೆಟ್ಟು. ಈ 3 ಬಗ್ಗೆ ಮಾತಾಡೋಣ. ನಿಮ್ಗೆ ಆಲ್ರೆಡಿ ರೆಪ್ಲಿಕಾ ಸೆಟ್ ಬಗ್ಗೆ ಗೊತ್ತು. ರೆಪ್ಲಿಕಾ ಸೆಟ್ ಏನು ಅಂತ ಅಂದರೆ ಜಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ 3 ರೆಪ್ಲಿಕಾ ಬೇಕು ಅಂತ ಕೊಟ್ಟಿರ್ತೀವಿ. ಅದೇನು ಮಾಡುತ್ತೆ, ಆ ಕಂಟ್ರೋಲರ್ ಬಂದು ರೆಪ್ಲಿಕಾ ಸೆಟ್ನ ಕಂಟ್ರೋಲ್ ಮಾಡುತ್ತೆ ಅಷ್ಟೇ, ಅಂದರೆ ಮ್ಯಾನೇಜ್ ಮಾಡುತ್ತೆ ಅಷ್ಟೇ. ಇನ್ ಕೇಸ್ ಏನಾದರೂ ಒಂದು ಪಾಡ್ ಏನಾದ್ರು ಹೋಯಿತು ಅಂದರೆ ರೆಪ್ಲಿಕಾ ಸೆಟ್ಟಲ್ಲಿ ನಾವು ಏನಾದರೂ ರೆಪ್ಲಿಕಾ ಸೆಟ್ಟು ನಾವು 3 ಅಂತ ಕೊಟ್ಟಿತ್ತು ಅಂತಂದರೆ ಅದು ಮ್ಯಾಚ್ ಮಾಡುತ್ತೆ. ಪರ್ಟಿಕ್ಯುಲರಾಗಿ ಡಿಪ್ಲಾಯ್ ಆಗಿರೋದು ಪಾಡ್ಸ್ಗಳು ಎಷ್ಟಿದ್ದಾವೆ, 3 ಪಾಡ್ಸ್ಗಳಿದ್ದಾವೆ ಅಂತ ಚೆಕ್ ಮಾಡುತ್ತೆ. ಇದು ಈಕ್ವಲ್ ಆಯಿತು ಅಂತಂದರೆ ಇದೇನು ಮಾಡೋಕ್ಕೋಗಲ್ಲ. ಇನ್ ಕೇಸ್ ಏನಾದರೂ ಇದರಲ್ಲಿ ಒಂದು ಪಾಡ್ ಏನಾದ್ರು ಡೌನ್ ಆಯಿತು ಅಂತಂದರೆ ಇವಾಗ ನೆಕ್ಸ್ಟು ನಮ್ಮ ಹತ್ರ ಉಳಿದಿರೋದು 2 ಪಾಡ್ ಅಷ್ಟೇ. ಅವಾಗ ಏನು ಮಾಡುತ್ತೆ, ಈ ರೆಪ್ಲಿಕಾ ಸೆಟ್ ಕಂಟ್ರೋಲರ್ ಏನು ಮಾಡುತ್ತೆ ಅಂತಂದರೆ ಜಸ್ಟು ಚೆಕ್ ಮಾಡಿ ಈ ಪರ್ಟಿಕ್ಯುಲರ್ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಷ್ಟನ್ನು ಇನ್ಕ್ರೀಸ್ ಮಾಡುತ್ತೆ. ಆವಾಗ 3 ಆದ ತಕ್ಷಣವೇ ಈ ಕಂಟ್ರೋಲ್ ಕೆಲಸ ಮುಗೀತು. ಅದು ಜಸ್ಟ್ ವಾಚ್ ಮಾಡ್ತಾ ಇರುತ್ತೆ ಅಷ್ಟೇ. ಅದ್ರ ಕೆಲಸ ರೆಪ್ಲಿಕಾ ಸೆಟ್ ಕಂಟ್ರೋಲರ್ದು. ಅದೇ ರೀತಿ ನೀವು ಡಿಪ್ಲಾಯ್ಮೆಂಟ್ ಬಂತು ಅಂತ ಅಂದರೆ ಡಿಪ್ಲಾಯ್ಮೆಂಟಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಈ ಡಿಪ್ಲಾಯ್ಮೆಂಟ್ ಬಂತು ಅಂದರೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ. ಲೈಕ್ ರೆಪ್ಲಿಕಾ ಸೆಟ್ನ ಕಂಟ್ರೋಲ್ ಮಾಡುತ್ತೆ. ಡಿಪ್ಲಾಯ್ಮೆಂಟ್ ಒಳಗಡೆನೆಲ್ಲ ರೆಪ್ಲಿಕಾ ಸೆಟ್ಗಳು ಬರೋದು, ಮತ್ತು ರೋಲಿಂಗ್ ಔಟು, ಆ ಸ್ಟ್ರಾಟಜಿಸ್ಗಳೆಲ್ಲನೂ ಕಂಟ್ರೋಲ್ ಮಾಡುತ್ತೆ ಇದು. ಅದನ್ನು ನಿಮಗೆ ಮುಂದೆ ಇನ್ ಡೀಟೇಲಾಗಿ ಪ್ರಾಜೆಕ್ಟ್ ಮಾಡಿದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಡಿಪ್ಲಾಯ್ಮೆಂಟಲ್ಲಿ ಬಂತು ಅಂತಂದರೆ ನಾವು ಡಿಪ್ಲಾಯ್ಮೆಂಟ್ನ ಯಾವ ರೀತಿ ಡಿಪ್ಲಾಯ್ ಮಾಡೋದು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದರೊಳಗಡೆ ಏನೇನು ರೆಪ್ಲಿಕಾ ಸೆಟ್ ಬರುತ್ತೋ ಅದನ್ನು ಕಂಟ್ರೋಲ್ ಮಾಡುತ್ತೆ. ಫುಲ್ಲು ಆ ಇನ್ಫಾರ್ಮೇಷನ್ ಎಲ್ಲ ಅಂತ ತಿಳ್ಕೊಳ್ಳಿ. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಅಷ್ಟೇ. ಎಷ್ಟು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಮುಂದೆ ಪ್ರಾಜೆಕ್ಟಲ್ಲಿ ಹೋಯ್ತಾ ನಿಮಗೆ ಫುಲ್ಲು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಡಿಪ್ಲಾಯ್ಮೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು. ಇದು ಬಂದು ನಾರ್ಮಲಾಗಿ ಬಂತು ಅಂದರೆ ಡಿಪ್ಲಾಯ್ಮೆಂಟ್ ಬಂತು ಅಂದರೆ ಈ ಕಂಟ್ರೋಲರ್ಸ್ಗಳನ್ನ ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 3 ಮೇನ್ ಆಗಿರುತ್ತೆ. ಈ ಡಿಪ್ಲಾಯ್ಮೆಂಟ್ ಬಂತು ಅಂತಂದರೆ ನಿಮಗೆ ಸ್ಟೇಟ್ಲೆಸ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. ಅಪ್ಲಿಕೇಶನ್ಗಳು ಯೂಸ್ ಮಾಡ್ತೀವಿ. ಈ ಡಿಮನ್ ಸೆಟ್ ಬಂತು ಅಂತ ಅಂದರೆ ಇದಕ್ಕಿಂತ ಮೊದಲು ಸ್ಟೇಟ್ಫುಲ್ ಸೆಟ್ ನೋಡೋಣ. ಸ್ಟೇಟ್ಫುಲ್ ಸೆಟ್ ಬಂತು ಅಂತಂದರೆ ನಾವು ಸ್ಟೇಟ್ಫುಲ್ ಸೆಟ್ ಅಪ್ಲಿಕೇಶನ್ಗಳಿಗೆ ಯೂಸ್ ಮಾಡ್ತೀವಿ. ಓಕೆನಾ. ಸ್ಟೇಟ್ಲೆಸ್ಸು ಮತ್ತು ಸ್ಟೇಟ್ಫುಲ್ ಸೆಟ್ಟು ಅಂತಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ, ಸ್ಟೇಟ್ಲೆಸ್ ಬಂತು ಅಂತ ಅಂದರೆ ಈ ರೀತಿ ಫ್ರಂಟ್ ಎಂಡ್ ಅಪ್ಲಿಕೇಶನ್, ಅದು ಯಾವುದೇ ರೀತಿ ಡೇಟಾನ ಸ್ಟೋರ್ ಮಾಡ್ಕೊಳ್ಳಲ್ಲ. ಆ ರೀತಿ ಅಪ್ಲಿಕೇಶನ್ಗಳನ್ನ ನಾವು ಸ್ಟೇಟ್ಲೆಸ್ ಅಂತಂದರೆ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿನ ಕಂಟ್ರೋಲರ್ನ ಯೂಸ್ ಮಾಡ್ತೀವಿ ನಾವು. ಅದೇ ರೀತಿ ನಾವು ಸ್ಟೇಟ್ಫುಲ್ ಸೆಟ್ ಬಂತು ಅಂತಂದರೆ ಇವಾಗ MySQL ನೋಡಿ. MySQL ಏನು ಮಾಡ್ತೀವಿ ಅಂತಂದರೆ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ. ಇದೆಷ್ಟು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಅಂತಂದರೆ ನಿಮಗೆ ಶೋ ಆಗುತ್ತೆ. ಇವಾಗ HTML ಪೇಜಸ್ಗಳಿರುತ್ತೆ, ಅದೆಲ್ಲ ನಿಮ್ಗೆ ಶೋ ಆಗುತ್ತೆ. ಅದನ್ನು ಯಾವುದೇ ರೀತಿ ನಾವು ಸ್ಟೋರ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಕಡೆ ಅದು ಸ್ಟ್ಯಾಟಿಕಲಿ, ಒಂದು ಕಡೆ ನಾವು ಮಾರ್ಕ್ ಮಾಡಿ ಇಕ್ಕಿರ್ತೀವಿ. ಅದರಿಂದ ಅದು ಆಟೋಮೆಟಿಕ್ಕಾಗಿ ಇದಾಗ್ತಿರುತ್ತೆ. ಯಾವುದೇ ರೀತಿ ಚೇಂಜಸ್ ಏನೂ ಹ್ಯಾಪನ್ ಆಗಲ್ಲ. ಓಕೆನಾ. ಅಂತಂದರೆ ನೀವು ಯಾವಾಗ ಮಾಡಿಫೈ ಮಾಡ್ತೀರೋ ಅವಾಗ ಅಷ್ಟೊಂದು ಚೇಂಜಸ್ ಆಗೋದು. ಇನ್ನು ನೀವೇನಾದರೂ ಇದನ್ನು ಆಕ್ಸೆಸ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಬಟ್ ಡೇಟಾಬೇಸಲ್ಲಿ ಆ ರೀತಿ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲು ನೀವು ಈ ಸ್ಟೇಟ್ಫುಲ್ ಸೆಟ್ನ ಆಕ್ಸೆಸ್ ಮಾಡಿ ನೀವೇನಾದರೂ ಒಂದು ಆಪ್ರೇಷನ್ ಮಾಡಿದಾಗ ಆ ಡೇಟಾ ಬಂದು ನೀವೇನು ಕೊಟ್ಟಿರ್ತೀರ ಆ ಡೇಟಾ ಬಂದು ಸ್ಟಾಟಿಕ್ ಡೇಟಾದೊಳಗಡೆ ಏನು ಮೆನ್ಷನ್ ಮಾಡಿರ್ತೀರ ಅದು ಬಂದು ನಾವು ಪ್ರೋಸೆಸ್ ಆಗಿ ಬ್ಯಾಕ್ ಎಂಡಲ್ಲಿ ಈ ಸ್ಟೇಟ್ಫುಲ್ ಸೆಟ್ ಒಳಗಡೆ ಡೇಟಾಬೇಸ್ ಇರುತ್ತೆ. ಓಕೆನಾ. ಇಲ್ಲಿ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಯಾವ ಕಡೆನಾದರೂ ಈ ಇನ್ಫಾರ್ಮೇಷನ್ ಡೇಟಾನ ಏನಿರುತ್ತೆ ಅದನ್ನು ಒಂದು ಕಡೆ ಸ್ಟೋರ್ ಮಾಡಬೇಕು. ಇನ್ ದಿ ಸಿಚುವೇಷನಲ್ಲಿ ನಾವೇನು ಬಂದು ಸ್ಟೇಟ್ಫುಲ್ ಸೆಟ್ನ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆನಾ. ಅದರಲ್ಲಿ ಬಂದು ಬೇಜಾನಿದ್ದಾವೆ. ಹೆಡ್ಲೆಸ್ಸು ಮತ್ತು DNS ನೇಮ್ ಅದೆಲ್ಲ ನಿಮಗೆ ಸ್ಟೇಟ್ಫುಲ್ ಸೆಟ್ಟಲ್ಲಿ ಫುಲ್ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಸ್ಟೇಟ್ಲೆಸ್ ಅಪ್ಲಿಕೇಶನ್ಗೆ ಅಂತ ಫ್ರಂಟ್ ಎಂಡ್ ಅಪ್ಲಿಕೇಶನ್ಗೆ ಸೂಟೇಬಲ್ ಮಾಡ್ತೀವಿ ನಾವು.
ಬ್ಯಾಕ್ ಎಂಡ್ ಅಪ್ಲಿಕೇಶನ್ಗೆ ನಾವು ಬಂದು ಸ್ಟೇಟ್ಫುಲ್ ಸೆಟ್ನ ಯೂಸ್ ಮಾಡ್ತೀವಿ. ಅಂತಂದರೆ ಯಾವ್ದಾದ್ರು ಡೇಟಾನ ಸ್ಟೋರ್ ಮಾಡಬೇಕು ಅನ್ನೋ ಸಮಯದಲ್ಲಿ MySQL ಡೇಟಾಬೇಸು ಅವೆಲ್ಲ ಸ್ಟೇಟ್ಫುಲ್ ಸೆಟ್ಟಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಡಿಮಾನ್ ಸೆಟ್ಟು. ಇವಾಗ ನಿಮ್ಗೆ ಅರ್ಥ ಆಯಿತು, ಫ್ರಂಟ್ ಎಂಡ್ ಅಪ್ಲಿಕೇಶನ್ಗಳಿಗೆ ಪ್ರಿಫರ್ ಮಾಡೋದು ಡಿಪ್ಲಾಯ್ಮೆಂಟ್ ML ಫೈಲ್ನ ಯೂಸ್ ಮಾಡ್ತೀವಿ. ಸ್ಟೇಟ್ಫುಲ್ ಸೆಟ್ ML ಫೈಲ್ನ ನಾವು ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಓಕೆನಾ. ಇದು ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬಂತು ಅಂತಂದರೆ ಹಂಗಾದರೆ ಸ್ಟೇಟ್ಲೆಸ್ಗೆ ಇದು ಆಕ್ಯುಪೈ ಆಯಿತು, ಸ್ಟೇಟ್ಫುಲ್ ಸೆಟ್ಗೆ ಇದು ಆಕ್ಯುಪೈ ಆಯಿತು, ಡಿಮಾನ್ ಸೆಟ್ದು ಏನು ಕೆಲಸ? ಓಕೆನಾ. ಈ ರೀತಿ ನಿಮಗೆ ಒಂದು ಕ್ವಶನ್ ಎರೇಸ್ ಆಗ್ಬೋದು ನಿಮ್ಮ ಮೈಂಡಲ್ಲಿ. ಈ ಡಿಮಾನ್ ಸೆಟ್ದು ಏನು ಕೆಲಸ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲು ನಿಮ್ಮ ಹತ್ರ ಮಲ್ಟಿಪಲ್ ಮಾಸ್ಟರ್ ನೋಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ವರ್ಕರ್ ನೋಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಮಲ್ಟಿಪಲ್, ಒಂದು ವರ್ಕರ್ ನೋಡ್, ಸೆಕೆಂಡ್ ವರ್ಕರ್ ನೋಡ್, ಥರ್ಡ್ ವರ್ಕರ್ ನೋಡ್, ಫೋರ್ತ್ ವರ್ಕರ್ ನೋಡ್. ಓಕೆನಾ. ಇವಾಗ ಏನಾಗುತ್ತೆ ಅಂತಂದರೆ, ನಾವು ಪರ್ಟಿಕ್ಯುಲರ್ ಆಗಿ ಎಷ್ಟು ವರ್ಕರ್ ನೋಡ್ಗಳಿರುತ್ತೋ ಆ ವರ್ಕರ್ ನೋಡ್ ಒಳಗಡೆ ನಾವು ಯಾವ್ದಾದ್ರು ಒಂದೊಂದು ಪಾಡ್ನ ಡಿಪ್ಲಾಯ್ ಮಾಡಬೇಕು ಅಂತ ಅಂದಾಗ ಈ ಡಿಮಾನ್ ಸೆಟ್ನ ಯೂಸ್ ಮಾಡ್ತೀವಿ. ಡಿಮಾನ್ ಸೆಟ್ನ ಯಾವಾಗ ನೀವು ಕ್ರಿಯೇಟ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ಏನು ಮಾಡುತ್ತೆ, ಎಷ್ಟು ನೋಡ್ಗಳಿರುತ್ತೋ ಅದಕ್ಕೆ ಒಂದೊಂದು ಪಾಡ್ನ ಅಸೈನ್ ಮಾಡ್ತಾ ಹೋಗುತ್ತೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮಾನಿಟರ್ ಪರ್ಪಸ್ಗೆ. ಇವಾಗ ಫಾರ್ ಎಕ್ಸಾಂಪಲು ನಿಮ್ಮ ಹತ್ರ ಬಂದು 4 ವರ್ಕರ್ ನೋಡಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ. 4 ವರ್ಕರ್ ನೋಡ್ಗೆ ನೀವು ವರ್ಕರ್ ನೋಡ್ದು CPU ಯೂಸೇಜ್ ಆಗಲಿ ಅಥವಾ ರ್ಯಾಮ್ ಯೂಸೇಜ್ ಆಗಲಿ ಅಥವಾ ಸಮ್ ಲಾಕ್ಸ್ಗಳಾಗಲಿ ನೀವು ಇದು ಮಾಡಬೇಕು ಅಂತ ತಿಳ್ಕೊಳ್ಳಿ, ಅಂತಂದರೆ ಚೆಕ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀವಿ ಅಂತಂದರೆ ನಾವು ಡಿಮಾನ್ ಸೆಟ್ನ ಯೂಸ್ ಮಾಡ್ತೀವಿ. ಇವಾಗ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿ ಯೂಸ್ ಮಾಡುತ್ತು ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಪರ್ಟಿಕ್ಯುಲರಾಗಿ ಒಂದೊಂದು ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿಲಿ ಪರ್ಟಿಕ್ಯುಲರಾಗಿ ಒಂದೊಂದು ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಇದೇನು ಫ್ರೀ ಇತ್ತು ಅಂತಂದರೆ ಇದರೊಳಗಡೆ ಮಲ್ಟಿಪಲ್ ಪಾಡ್ನ ಡಿಪ್ಲಾಯ್ ಮಾಡಿಬಿಡುತ್ತೆ. ಬಟ್ ಡಿಮಾನ್ ಸೆಟ್ ಆ ರೀತಿ ಅಲ್ಲ. ಡಿಮಾನ್ ಸೆಟ್ ಏನು ಮಾಡುತ್ತೆ, ನೀವು ಯಾವಾಗ ಡಿಮಾಂಡ್ ML ಫೈಲ್ನ ಅಪ್ಲೈ ಮಾಡ್ತೀರೋ ಆವಾಗ ಮೊದಲು ಸರ್ಚ್ ಮಾಡುತ್ತೆ ಎಷ್ಟು ವರ್ಕರ್ ನೋಡ್ಗಳಿದೆ ಅಂತ. ಎಷ್ಟು ವರ್ಕರ್ ನೋಡ್ಗಳಿದೆ ಇದರಲ್ಲಿ 4 ವರ್ಕರ್ ನೋಡಿದೆ ಅಂತಂದ್ರೆ 4 ವರ್ಕರ್ ನೋಡಲು ಒಂದೊಂದು ಪಾಡ್ಸ್ಗಳನ್ನ ಡಿಪ್ಲಾಯ್ ಮಾಡ್ತಾ ಹೋಗುತ್ತೆ. ಅಂದರೆ ಮಲ್ಟಿಪಲ್ ಪಾಡ್ನ ಡಿಪ್ಲಾಯ್ ಮಾಡಲ್ಲ, ಜಸ್ಟ್ ಸಿಂಗಲ್ ಪಾಡ್ನ ಡಿಪ್ಲಾಯ್ ಮಾಡುತ್ತೆ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲು ನಿಮ್ಮದು 4 ವರ್ಕರ್ ನೋಡಿತ್ತು, ಆಲ್ರೆಡಿ ಡಿಪ್ಲಾಯ್ಮೆಂಟ್ ML ಫೈಲ್ನ ಡಿಮಾನ್ ML ಫೈಲ್ನ ನೀವು ಅಪ್ಲೈ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಒಂದೊಂದು ಪಾಡ್ಗಳನ್ನ ಅದು ಕ್ರಿಯೇಟ್ ಮಾಡ್ತಾ ಹೋಗ್ತು. ಈ ಇದ್ರದ್ದು ಏನು ಇನ್ಫಾರ್ಮೇಷನ್ ಇರುತ್ತೆ ಈ ಪಾಡ್ಗಳ ಮುಖಾಂತರ ಅದು ಆಕ್ಸೆಸ್ ಮಾಡ್ತೀವಿ. ಮಾನಿಟರಿಂಗ್ ಪರ್ಪಸ್ಗೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ನಾವು. ಮಾನಿಟರ್ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ವರ್ಕರ್ ನೋಡ್ನ ಆ್ಯಡ್ ಮಾಡಿದೆ. ಓಕೆನಾ. ವರ್ಕರ್ ನೋಡ್ನ ಇನ್ನೊಂದು ಆ್ಯಡ್ ಮಾಡೋದು ಅಂತಂದರೆ 5ನ ಆ್ಯಡ್ ಮಾಡಿದೆ. ಅವಾಗ ಏನು ಮಾಡುತ್ತೆ ಅಂತಂದರೆ ಡಿಮಾನ್ ಸೆಟ್ಟು ಯಾವುದಾದ್ರೂ ನ್ಯೂ ವರ್ಕರ್ ನೋಡಿ ಏನಾದರೂ ಆ್ಯಡ್ ಆಯಿತು ಅಂತಂದಾಗ ಇದರಲ್ಲೂ ಒಂದು ಪಾಡ್ನ ಅದು ಡಿಪ್ಲಾಯ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇದ್ರದ್ದು ಬೇಕಾದ್ರೆ ಡೈರೆಕ್ಟಾಗಿ ಮಾನಿಟರ್ ಮಾಡ್ಬೋದು. ಈ ಡಿಮಾನ್ ಸೆಟ್ದು ಕೆಲಸ ಏನು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಹೋಟ್ಲಿಗೆ ಹೋಯ್ತು ಅಂತಂದರೆ ಯಾರಾದರೂ ಒಬ್ಬರು ಹೊಸ ಕಸ್ಟಮರ್ ಬಂತು ಅಂತಂದರೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ವರ್ಗಳು ಕೇಳ್ತಾರಲ್ಲ, ಅದೇ ರೀತಿ ಪರ್ಟಿಕ್ಯುಲರಾಗಿ ಕಸ್ಟಮರ್ಗಳು ಯಾರು ಬರ್ತಾ ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅದು ಡಿಪ್ಲಾಯ್ ಮಾಡುತ್ತೆ, ಆ ಪಾಡ್ನ ಡಿಪ್ಲಾಯ್ ಮಾಡುತ್ತೆ ಅಷ್ಟೇ. ಅದು ಬಂದು ಡಿಮಾನ್ ಏನಿದೆ ಅದರದ್ದು ಕೆಲಸ. ಓಕೆನಾ. ನೆಕ್ಸ್ಟು ನಿಮ್ಮದು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಪ್ಲಾಯ್ಮೆಂಟ್ ML ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು ನಿಮಗೆ. ನೆಕ್ಸ್ಟು ವಿಡಿಯೋದಲ್ಲಿ ನಾವು ಡಿಮಾನ್ ಸೆಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ.